ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪಾದಯಾತ್ರೆಯ 79ನೇ ದಿನ. ಪಾದಯಾತ್ರೆ ಶುರುವಾಗಿ 2.25 ತಿಂಗಳಾಗ್ತಾ ಬಂತು. ಇನ್ನೇನು 15 ದಿನಗಳ ಒಳಗೆ ಅಯ್ಯಪ್ಪನ ದರ್ಶನ ಮಾಡ್ತಾ ಇದ್ದೀವಿ. ಇವತ್ತಿನ ವಿಷಯ ಏನಂದರೆ, ಶಬರಿಮಲಾ ಸನ್ನಿಧಾನ ವ್ರತ ನಿಯಮದಲ್ಲಿ ನಾವು ಹಿರುಮುಡಿ ಕಟ್ತೀವಿ. ಹಿರುಮುಡಿಯಲ್ಲಿ ಬೀಳುವ ಆ ಕಾಣಿಕೆ, ಆ ಹಣ ಗುರುಸ್ವಾಮಿಗಳಿಗೆ ಅರ್ಹತೆ ಇರ್ತದೆ. ಅಂದರೆ ಅದರನ್ನು ಯಾವ ಮಾರ್ಗದಲ್ಲಿ ಬಳಕೆ ಮಾಡಬೇಕು ಅಂತ ಗುರುಸ್ವಾಮಿಗಳೇ ತಿಳಿದಿರ್ತದೆ. ಆ ಒಂದು ರೈಟ್ಸ್ ಗುರುಸ್ವಾಮಿಗಳದೇ. ಆದರೆ ಆ ಕಾಣಿಕೆಯನ್ನು, ಅಷ್ಟು ಬಿದ್ದ ಹಣವನ್ನು ಸಂಪೂರ್ಣವಾಗಿ ಶಬರಿಮಲಾ ಟ್ರಾವೆನ್ಕೋ ದೇವಸ್ಥಾನ ಬೋರ್ಡ್ ಹುಂಡೀಲಿ ಹಾಕಬೇಕು ಅಂತೆಲ್ಲ ಏನಿಲ್ಲ. ನೀವೆಲ್ಲ ದುಡ್ಡನ್ನು ಜೋಡಿಕೆ ಮಾಡಿ ಒಂದು 10 ರೂಪಾಯಿ 11 ರೂಪಾಯಿ ಒಂದಷ್ಟು ಸಣ್ಣದ ಕಾಣಿಕೆ ಹಾಕಿದ್ರು ನಡೆಯುತ್ತೆ, ತೊಂದರೆ ಇಲ್ಲ. ಆ ಹಣದಲ್ಲಿ ನೀವು ಅನ್ನ ಸಂತರ್ಪಣೆ ಮಾಡಬಹುದು. ಎಲ್ಲಿ ಹೊರಗಡೆ ಎಲ್ಲಾದರೂ ನೀವು ಯಾತ್ರೆ ಬರಬೇಕಾದ್ರೆ ಎಲ್ಲಿ ಭಕ್ತಾದಿಗಳಿರ್ತಾರೆ, ಯಾರಿಗೆ ಆಹಾರ ಸೇವನೆ ಅವಶ್ಯಕತೆ ಇರುತ್ತೆ, ಆ ಹಣದಲ್ಲಿ ಅನ್ನ ಸಂತರ್ಪಣೆ ಮಾಡಿ ಒಂದು ಅಯ್ಯಪ್ಪನ ಕೃಪಾ ಕಟಾಕ್ಷ ಪಡೆಯಿರಿ. ಇಲ್ವಾ? ಅದು ಆಗೋದಿಲ್ವಾ? ನಿಮ್ಮ ಮನೆಗಳ ಹತ್ರ ರಿಟರ್ನ್ ಬಂದಾಗ ನೀವೆಲ್ಲಿ ಸನ್ನಿಧಿ ಮಾಡಿದ್ರಿ ಅಲ್ಲೂ ಒಂದು ಕೊನೆಯ ಒಂದು ಪೂಜೆ ಮಾಡಿ, ಈ ಯಾತ್ರೆಯ ಒಂದು ಪೂಜೆ ಮುಗಿಸ್ಬೇಕಂತೇಳಿ ಯಾತ್ರೆಯ ಪೂಜೆ ಮಾಡಿ ಅಲ್ಲಿ ಅನ್ನ ಸಂತರ್ಪಣೆ ಮಾಡಿ ಪ್ರಸಾದ ವಿನಿಯೋಗ ಮಾಡಿ, ಇನ್ನೂ ಒಳ್ಳೆಯದಾಗುತ್ತೆ. ಇಲ್ಲ ನಿಮ್ಮ ಯಾತ್ರೆಗೆ ಏನಕ್ಕೂ ಒಂದು ಸಮಸ್ಯೆ ಅಂದಾಗ ಏನಕ್ಕೂ ಒಂದು ಯಾತ್ರೆಯ ಉಪಯೋಗ ಮಾಡಿಕೊಳ್ಳಿ, ಆದರೆ ದುರುಪಯೋಗ ಮಾಡಬಾರದು. ಮತ್ತೊಂದು ಏನಂದರೆ, ಈ ಶಬರಿಮಲಾದಲ್ಲಿ ಕೂಡ ಎಷ್ಟೊಂದು ಜನ ಹೋಗಿ ಅನ್ನದಾನ ಸಂತರ್ಪಣೆ, ಅನ್ನದಾನಂ ಅಂತ ನೀವು ಟಿಕೆಟ್ ಎಲ್ಲ ಬರ್ಸಿ ಕೊಡ್ತಾ ಇರ್ತೀರ. ಅದು ಅನ್ನದಾನಕ್ಕೆ ಬೀಳಲ್ಲ. ಆ ದುಡ್ಡು ತಿರ್ಗಾ ಟ್ರಾವೆನ್ಕೋರ್ ದೇವಸ್ಥಾನ ಬೋರ್ಡ್ ಅಕೌಂಟ್ಗೆ ದುಡ್ಡು ಬೀಳ್ತಾ ಇರುತ್ತೆ, ಅನ್ನದಾನಕ್ಕೆ ಬೀಳಲ್ಲ. ಆ ದುಡ್ಡನ್ನು ತೊಗೊಂಬಂದು ಇಲ್ಲಿ ಹೊರಗಡೆ ದಾರಿಯಲ್ಲಿ ಸಾಗಿರೋರಿಗೆ ಅನ್ನ ಸಂತರ್ಪಣೆ ಮಾಡಿ, ಭಾಳ ಒಳ್ಳೇದಾಗುತ್ತೆ. ಇಲ್ವಾ? ಇನ್ನು ಯಾರಾದರೂ ಯಾತ್ರಿಕರು ಹೋಗ್ತಾ ಇರ್ತಾರ, ಸ್ವಾಮಿಗಳು ಮಾಲೆ ಹಾಕ್ತಾ ಇರ್ತಾರ, ಅವ್ರಿಗೆ ಸಂತರ್ಪಣೆ ಮಾಡಿ, ಅನ್ನ ಸಂತರ್ಪಣೆ ಮಾಡಿ. ಇಲ್ಲ ಯಾತ್ರೆಗೆ ಯಾರನ್ನ ಹೋಗ್ತಾ ಇರ್ತಾರೆ ಅವ್ರಿಗೆ ಹೇಳಿ, ಅವ್ರಿಗೆ ಸಂತರ್ಪಣೆ ಮಾಡಿ. ಈ ಹಣದಲ್ಲಿ ಹೀಗೆ ಉಪಯೋಗ ಮಾಡಿ, ದುರುಪಯೋಗ ಮಾಡಬೇಡಿ. ಶಬರಿಮಲಾ ಸನ್ನಿಧಾನ ಟ್ರಾವೆನ್ಕೋ ದೇವಸ್ಥಾನ ಬೋರ್ಡ್ಗೆ ನಮಗೆ ಇದು ಮಾಡಿರೋ ಎಲ್ಲ ದುಡ್ಡನ್ನ ಚೆಲ್ಲಬೇಕು ಅಂತಲೇ ಏನಿಲ್ಲ. ಸಣ್ಣ ಕಾಣಿಕೆ ಹಾಕಬೇಕು. ಅಯ್ಯಪ್ಪ ಯಾರಿಗೂ ಕೂಡ ಕಾಣಿಕೆ ಹಾಕು ಅಂತ ಹೇಳ್ತಲ್ಲ. ಅಯ್ಯಪ್ಪ ಕೇಳ್ತಾ ಇರೋದು ಶ್ರದ್ಧೆ, ಭಕ್ತಿ, ಸೇವೆ, ನಿಸ್ವಾರ್ಥ ಸೇವೆ. ಸೊ ಆ ಹಣದಲ್ಲಿ ನಾವು ದಾರಿಯಲ್ಲಿ ಹೋಗೋರು ಯಾರಿಗೋ ಒಂದು 4 ಜನಕ್ಕೆ ಆಹಾರ ಕೊಡಿಸಿದ್ರೆ ಅದೇ ಒಂದು ಅಯ್ಯಪ್ಪ ಸ್ವಾಮಿಯ ಸೇವೆ. ಅವರು ಹೊಟ್ಟೆ ತುಂಬಿದಾಗ ನಮಸ್ಕಾರ ಹಾಕಿ ಸ್ವಾಮಿ ಶರಣಂ ಅಂತ ಹೇಳ್ತಾರಲ್ಲ, ಆ ಪದದಲ್ಲಿ ಕೂಡ ಅಯ್ಯಪ್ಪ ಕಾಣಿಸ್ತಾ ಇರ್ತಾನೆ. ಅದರಿಂದ ಈ ಹಣದ ಬಳಕೆ ಹೀಗೆ ಮಾಡಬಹುದು. ಯಾರು ಆ ರೀತಿ ಮಾಡ್ತಾ ಇರ್ತೀರಾ, ಉಂಡಿಗೆ ಹಾಕೋದು ಎಲ್ಲ ದುಡ್ಡನ್ನ ಈ ರೀತಿಯಾಗಿ ಪರಿವರ್ತನೆ ಮಾಡಿ. ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿಯ ಕೃಪಾ ಕಟಾಕ್ಷ ಸಿಗಲಿ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ.